ವಿಮಾನ ಪತನದಲ್ಲಿ ಅಜಿತ್ ಪವಾರ್ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನ ಪತನದಲ್ಲಿ ಅಜಿತ್ ಪವಾರ್ ನಿಧನವನ್ನ ಹೊಂದಿದ್ದಾರೆ. ಮತ್ತೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಾವು ಅಲ್ಲಿ ಮೇಲ್ನೋಟಕ್ಕೆ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವಿಮಾನ ಪತನದಲ್ಲಿ ಅಜಿತ್ ಪವಾರ್ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತುರ್ತು ಭೂಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಮಾನ ಪತನವಾದಂತಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದಂತಹ ಈ ಒಂದು ವಿಮಾನ ಪತನವಾಗಿದೆ. ಅಪಘಾತ ಆದಂತಹ ಸಂದರ್ಭದಲ್ಲಿ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೂ ಕೂಡ ರವಾನೆ ಮಾಡುವಂತಹ ಪ್ರಯತ್ನಗಳಾಯಿತು. ಬಟ್ ಆದ್ರೆ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅವರ ಜೊತೆ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರು, ಡಿಸಿಎಂ ಅಜಿತ್ ಪವಾರ್ ಜೊತೆ ಯಾರೆಲ್ಲ ಇದ್ರು ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿರುವಂತದ್ದು. ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ತೆರಳುತ್ತಾ ಇದ್ದಂತವರು ಇದೀಗ ಮಸಣ ಸೇರಿದ್ದಾರೆ. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ನಿಧನ ಹೊಂದಿದ್ದಾರೆ. ಚುನಾವಣೆಗೆ ಬೇಕಾದಂತಹ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಪ್ರಚಾರ ಮಾಡಬೇಕು ಅಂತ ಹೇಳಿ ತೆರಳ್ತಾ ಇತ್ತು ಒಂದು ಟೀಮ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಆದ್ರೆ ತುರ್ತು ಭೂಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿ ಇದೀಗ ವಿಮಾನ ಪತನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನ ಪತನವಾಗಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಈಗಷ್ಟೇ ಅಜಿತ್ ಪವಾರ್ ಅವರ ಸಾವಿನ ಸುದ್ದಿಯನ್ನ ಖಚಿತಪಡಿಸಲಾಗಿದೆ. ಪತನವಾಗ್ತಾ ಇದ್ದಂತೆ ವಿಮಾನ ಹೊತ್ತಿ ಉರಿದಿದೆ. ಅಜಿತ್ ಪವಾರ್ ಸಾವಿನ ಬಗ್ಗೆ ಡಿಜಿಸಿಎ ಮಾಹಿತಿಯನ್ನ ಹಂಚಿಕೊಂಡಿದೆ ಅಧಿಕೃತವಾಗಿ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣವನ್ನಪ್ಪಿದ್ದಾರೆ ಅಂತ ಹೇಳಿ ಡಿಜಿಸಿಎ ಮಾಹಿತಿಯನ್ನ ಹಂಚಿಕೊಂಡಿದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಒಟ್ಟು ಈ ಒಂದು ವಿಮಾನ ಅಪಘಾತದಲ್ಲಿ 3 ಸಾವನ್ನಪ್ಪದಂತೆ ಕಾಣಿಸ್ತಾ ಇದೆ. ಸ್ಥಳದಲ್ಲಿ 2 ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಬಟ್ ಆದ್ರೆ ಈಗ ಅಜಿತ್ ಪವಾರ್ ಅವರೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಡಿಜಿಸಿಎ ಕನ್ಫರ್ಮ್ ಮಾಡಿದೆ. ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ತೆರಳ್ತಾ ಇದ್ದಂತಹ ಅಜಿತ್ ಪವಾರ್ ಅವರು ವಿಮಾನ ಪತನವಾಗಿ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ವಿಮಾನ ಪತನವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟು ಎಷ್ಟು ಜನ ಇದ್ರು? 4ರಿಂದ 5 ಜನ ಇದ್ರ? ಈ 4ರಿಂದ 5 ಜನದಲ್ಲಿ ಎಲ್ಲರೂ ಸಾವನ್ನಪ್ಪಿದ್ದಾರಾ ಅಥವಾ ಯಾರಿಗಾದ್ರೂ ಗಂಭೀರವಾಗಿ ಗಾಯವಾಗಿದ್ಯಾ? ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಮತ್ತೆ ಸ್ಥಳವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ಅದು ಸರಿಯಾದ ಸ್ಥಳವಾಗಿತ್ತಾ ಇಲ್ವಾ? ಹೀಗೆ 108 ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಕೂಡ ನೀವು ಈ ಹಿಂದೆ ನೋಡಿದಂತಹ ದೃಶ್ಯವನ್ನ ಗಮನಿಸ್ತಾ ಹೋಗ್ಬೋದು. ವಿಮಾನ ಪತನವಾದಂತಹ ಜಾಗ ಯಾವ ರೀತಿಯಾಗಿ ಇತ್ತು, ಮತ್ತೆ ಅದೊಂದು ಯಾರೂ ಇಲ್ಲದೆ ಇರುವಂತಹ ಪ್ರದೇಶವಾದಂತಹ ಹಿನ್ನೆಲೆಯಲ್ಲಿ ಈ ಒಂದು ಬೆಳಗ್ಗೆ 8:45 ಸುಮಾರಿಗೆ ವಿಮಾನ ಪತನವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣವನ್ನಪ್ಪಿದ್ದಾರೆ, ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಡಿಜಿಸಿಎ ಮಾಹಿತಿ ಹಂಚಿಕೊಂಡಿದೆ. ಅಜಿತ್ ಪವಾರ್ ಸೇರಿ 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು 6 ಜನ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 8:45 ಸುಮಾರಿಗೆ ವಿಮಾನ ಪತನವಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಮಹಾರಾಷ್ಟ್ರದ ಡಿಸಿಎಂ ಇದ್ದ ವಿಮಾನ ಪತನವಾಗಿದೆ. ವಿಮಾನ ಪತನ ಆಗೋದಕ್ಕೆ ಕಾರಣ ಏನು? ಒಟ್ಟು ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು? ಇದೀಗ ಡಿಸಿಎಂ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಮ್ಯಾ, ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಡಿಸಿಎಂ ಅಜಿತ್ ಪವಾರ್, ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಏನಿದ್ದಾರೆ
ಅವರು ಮೃತಪಟ್ಟಿದ್ದಾರೆ ವಿಮಾನ ಪತನ ಘಟನೆಯಲ್ಲಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಒಂದು ವಿಮಾನ ತಾಂತ್ರಿಕ ಕಾರಣಗಳಿಗೆ ಸಿಲುಕಿತ್ತು. ಈ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ಪೈಲಟ್ ಪ್ರಯತ್ನ ಪಟ್ಟರು. ಆದ್ರೆ ಈ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶ ಮಾಡುವಂತಹ ಪ್ರಯತ್ನ ಪಡೋ ಸಂದರ್ಭದಲ್ಲೇನೆ ವಿಮಾನ ನೆಲ ಕಪ್ಪಳಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟು 5 ಮಂದಿ ಈ ಒಂದು ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಿದ್ರು ಅನ್ನೋ ಮಾಹಿತಿ ಇದೆ. ಮುಂಬೈನಿಂದ ಹೊರಟಿತ್ತು ಈ ವಿಮಾನ, ಖಾಸಗಿ ವಿಮಾನ. ಆನಂತರ ಈ ವಿಮಾನ ಇದು ಚಾರ್ಟರ್ಡ್ ಫ್ಲೈಟ್ ಆಗಿತ್ತು. ಈ ಒಂದು ವಿಮಾನ ಬಾರಾಮತಿಗೆ, ಅಂದ್ರೆ ಬಾರಾಮತಿ ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಅವರ ಒಂದು ರಾಜಕೀಯ ಕಾರ್ಯಕ್ಷೇತ್ರ, ಅದು ರಾಜಕೀಯ ತವರು ಅಂತಾನೂ ಹೇಳ್ಬೋದು. ಆ ತವರು ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ರು ಚುನಾವಣಾ ಪ್ರಚಾರ ಕಾರ್ಯ ನಿಮಿತ್ತ. ಈ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆ ನಡೆದ ಸುದ್ದಿ ಕೇಳಿದ ತಕ್ಷಣ ಸುಪ್ರಿಯಾ ಸುಳೆ ಅವರು ಇರ್ಬೋದು, ಆ ನಂತರ ಇವರ ಅಜಿತ್ ಪವಾರ್ ಅವರ ಪತ್ನಿ ಇರ್ಬೋದು, ಅವರು ಈಗಾಗಲೇ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನೋದು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಅಜಿತ್ ಪವಾರ್ ಅವರು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಯಲ್ಲೇ ಇನ್ನಿಬ್ಬರು ಏನು ಪ್ರಯಾಣಿಕರಿದ್ರು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಘಟನೆ ಇವತ್ತು ಬೆಳಗ್ಗೆ 8:45 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅನ್ನೋ ಮಾಹಿತಿ ಇದೆ. ಏನೊಂದು ಬಾರಾಮತಿ ಇದೆ, ಬಾರಾಮತಿಗೆ ಅವರು ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ಬೇಕಾಗಿತ್ತು. ಆದ್ರೆ ಲ್ಯಾಂಡಿಂಗ್ ವೇಳೆನೆ ಈ ಒಂದು ತಾಂತ್ರಿಕ ಅಡಚಣೆ, ತಾಂತ್ರಿಕ ದೋಷ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಈ ಒಂದು ವಿಮಾನ ಪತನ ಆಗಿರೋದು. ಇದು ನಿಜಕ್ಕೂ ಒಂದು ದುರದೃಷ್ಟಕರ ಘಟನೆ ಅಂತ ಹೇಳ್ಬೋದು. ನಮ್ಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಅವರು ಬಿಜೆಪಿ ಜೊತೆ ಕೈ ಜೋಡಿಸುವಂತ ನಿಟ್ಟಿನಲ್ಲಿ ಅಜಿತ್ ಪವಾರ್ ಪಕ್ಷವನ್ನೇ ಒಡೆದಿದ್ರು, ಬಿಜೆಪಿ ಜೊತೆ ಕೈ ಜೋಡಿಸಿದ್ರು, ಏನೊಂದು ಮಹಾಯುತಿ ಮೈತ್ರಿಕೂಟವನ್ನ ರಚನೆ ಮಾಡ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಒಂದು ರಾಷ್ಟ್ರ ಲೋಕಲ್ ಬಾಡಿ ಆ ಎಲೆಕ್ಷನ್ಗೆ ಕೆಲವೇ ದಿನಗಳ ಮುಂಚೆ ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಇಬ್ರು ಒಂದಾಗಿದ್ರು. ತಮ್ಮ ಚಿಕ್ಕಪ್ಪನ ಜೊತೆ ಅಜಿತ್ ಪವಾರ್ ಅವರು ಮತ್ತೆ ಮಾತುಕತೆಯನ್ನು ನಡೆಸಿ ಸಂಧಾನ ಮಾಡ್ಕೊಂಡಿದ್ರು. ಆದ್ರೆ ಇದೀಗ ಬರ್ತಿರೋ ಮಾಹಿತಿಯನ್ನ ಗಮನಿಸಿದ್ರೆ ಅಜಿತ್ ಪವಾರ್, ಮಹಾರಾಷ್ಟ್ರ DCM ಆಗಿದ್ದ ಅಜಿತ್ ಪವಾರ್ ಅವರ ಇವಾಗ ಇಲ್ಲವಾಗಿದ್ದಾರೆ. ಹಾಗೆ ನೋಡಿದ್ರೆ ರಾಜಕೀಯವಾಗಿ ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದವರು, ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ CM ಆಗ್ಬೇಕು ಅಂತ ಕನಸಿಟ್ಕೊಂಡಿದ್ದ ಅಜಿತ್ ಪವಾರ್ ಅವರು ಇವಾಗ ಇನ್ನಿಲ್ಲ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ ಮಹಾರಾಷ್ಟ್ರ ರಾಜಕೀಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರ ರಾಜಕಾರಣದಲ್ಲೇ ಒಂದು ರೀತಿ ಸಂಚಲನ ಮೂಡಿಸುವಂತ ಸುದ್ದಿ ಅಂತಾನು ಹೇಳ್ಬೋದು. ಜೊತೆಗೆ ರಾಜಕೀಯ ರಂಗದಲ್ಲಿ ಒಂದು ರೀತಿ ದಿಗ್ಭ್ರಮೆ ಮೂಡುವಂತ ಸುದ್ದಿ ಇದಾಗಿದೆ ರಮ್ಯಾ. ನೋಡಿ, ಒಟ್ಟು ಎಷ್ಟು ಜನ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಈ ಒಂದು ವಿಮಾನದಲ್ಲಿ, ಯಾರ್ಯಾರಿದ್ರು ಈ ಒಂದು ವಿಮಾನದಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಸದ್ಯದ ಮಟ್ಟಿಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ಅವರು ಇದ್ರು, ಜೊತೆಗೆ ಅವರ ಸಹಾಯಕರು ಇಬ್ರು ಇದ್ರು ಅನ್ನೋ ಮಾಹಿತಿ ಇದೆ. ಜೊತೆಗೆ ಅಂಗರಕ್ಷಕರು ಇರ್ಬೋದು, ಜೊತೆಗೆ ಪೈಲಟ್ ಕೂಡ ಇದ್ರು. ಇಷ್ಟು ಜನ ಒಂದು ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರ ಹೆಸರುಗಳು ನಿಖರವಾಗಿ ಇನ್ನೂ ಸಿಗ್ತಾ ಇಲ್ಲ, ಅವರ ಹೆಸರು ಮತ್ತೆ ಡೆಸಿಗ್ನೇಷನ್. ಆದ್ರೆ ಅವರು ಏನೇನು ಯಾವ್ಯಾವ ಕಾರಣದಿಂದಾಗಿ ಅವರು ಈ ಒಂದು ಬಾರಾಮತಿಗೆ ಪ್ರಯಾಣ ಬೆಳೆಸ್ತಿದ್ರು ಅನ್ನೋದ್ರ ಮಾಹಿತಿ ಆಧಾರದ ಮೇಲೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಆಸ್ಪತ್ರೆಯಲ್ಲಿ ಅವ್ರನ್ನ ಆರಂಭದಲ್ಲಿ ಸೇರಿಸಲಾಯಿತು, ಯಾವ ಆಸ್ಪತ್ರೆಯಲ್ಲಿ ಪ್ರಾರಂಭಿಕ ಚಿಕಿತ್ಸೆ ಕೊಡಲಾಯಿತು, ರಕ್ಷಣಾ ಕಾರ್ಯಾಚರಣೆ ಹೇಗ್ ನಡೀತು ಅನ್ನೋದ್ರ ಮಾಹಿತಿ ಕೂಡ ಸದ್ಯದ ಮಟ್ಟಿಗೆ ಲಭ್ಯ ಆಗಿಲ್ಲ ರಮ್ಯಾ. ಆದ್ರೆ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ಸೇರಿದಂತೆ ಇನ್ನು 3 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಘಟನೆ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಬಂದ ಹಾಗೆ ನಿಮ್ಮ ಮುಂದೆ ಇಡಲಾಗುವುದು. ರೈಟ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.